ಮಾಯಾ ಸ್ವರೂಪದಿಂದ ಕೂಡಿರವದವು. ಅವೆಲ್ಲವೂ ಸಂಪೂರ್ಣ. ಮಲ್ಲಮ್ಮ ತಾಯಿಯವ್ರ ನಿಮ್ ಮ್ಯೂಟ್ ಓಪನ್ ಐತ್ ನೋಡ್ರವ. ಅವು ಎಲ್ಲವೂ ಚಂಚಲವು ಆಗಿದ್ದು ಸಂಪೂರ್ಣ ನಾಶವಾಗತಕ್ಕದ್ದೇ ಆಗಿವೆ. ನಿಶ್ಚಲ ಪರಬ್ರಹ್ಮವು ಮಾತ್ರ ಮೊದಲಿಗೂ ಕೊನೆಗೂ ಇದ್ದಕ್ಕಿದ್ದಂತೆ ನಿಶ್ಚಲವಾಗಿರುವುದು. ಆದಿ ಮಧ್ಯ ಹಂತದಲ್ಲಿ ಸಮಾನವಾಗಿರುವ ಈ ನಿಶ್ಚಲ ಪರಬ್ರಹ್ಮವು ನಿರ್ವಿಕಾರಿಯು, ನಿರ್ಗುಣವು, ನಿರಂಜನವು, ನಿಸ್ಸಂಗವು, ನಿಷ್ಪ್ರಪಂಚವು ಇರುತ್ತದೆ. ನಾವಿಲ್ಲಿ ಏನ್ ಚಂಚಲ ರೂಪದಿಂದ ಕೂಡಿರ್ತಕ್ಕಂತ ಪಿಂಡ, ಬ್ರಹ್ಮಾಂಡ, ಆ ಜೀವ ಈ ಜೀವ ಅಂತ ಏನೆಲ್ಲ ಹೇಳಿದ್ರು ಕೂಡ ಎಲ್ಲವೂ ಚಂಚಲ ಸ್ವಭಾವದಿಂದ ಕೂಡಿರುವುದವು. ಅವೆಲ್ಲವೂ ಕೂಡ ನಾಶವಾಗ್ತವ. ಅವಕ್ಕ ಪೂರ್ಣತ್ವ ಇಲ್ಲ. ಆದ್ರೆ ಈ ನಿಶ್ಚಲ ಪರಬ್ರಹ್ಮ ಅನ್ನೋದು ಇದು ಆದಿ ಮಧ್ಯ ಅಂತ್ಯದಲ್ಲಿ, ಆದಿ ಅಂದ್ರ ಮೊದಲು, ಮಧ್ಯ ಅಂತ್ಯದಲ್ಲಿ ಕೂಡ ಸಮಾನವಾಗಿ ಇರುವ ನಿಶ್ಚಲ ಪರಬ್ರಹ್ಮವುದು. ಅಲ್ಲುಂಟು ಇಲ್ಲಿಲ್ಲ, ಇಲ್ಲಿ ಪರ್ವತದ ಮೇಲೆ ಐತಿ, ಪರ್ವತದ ಕೆಳಗಿಲ್ಲ, ಊರೊಳಗೈತಿ, ಊರೊಳಗಿಲ್ಲ, ಮಸೀದಿ ಚರ್ಚ್ ಗುಡಿ ಒಳಗ ಐತಿ, ಹೊರಗಿಲ್ಲ ಅಂತಿಲ್ಲ. ಎಲ್ಲಾ ಕಡೆಗೂ ಎಲ್ಲೆಲ್ಲಿ ಏಕತ್ವವಾಗಿ ಸಮತ್ವದಿಂದ ಅದು ಎಲ್ಲಾ ಕಡೆಗೆ ಇರ್ತಕ್ಕಂಥದ್ದದು. ನಾವದು ಅಲ್ಲುಂಟು ಇಲ್ಲಿಲ್ಲ ಅಂತ ಅನ್ಕಂತೀವಂದ್ರ ನಮ್ಮ ಭ್ರಾಂತಿ, ನಮ್ಮ ಅಜ್ಞಾನ ಅಥವಾ ನಮ್ಮ ಅಹಂಕಾರ. ಆದ್ರ ಅದು ಮಾತ್ರ ಎಲ್ಲಾ ಕಡೆಗೂ ಸಮಾನವಾಗಿರುವ ನಿಶ್ಚಲ ಪರಬ್ರಹ್ಮವು. ಮತ್ತದ್ ಹೆಂಗೈತಂದ್ರ ನಿರ್ವಿಕಾರ, ಯಾವುದೇ ಆಕಾರ ಇಲ್ಲ. ಆ ಪರಬ್ರಹ್ಮಕ್ಕ ಯಾವುದೇ ಆಕಾರ ಇಲ್ಲ. ನಾವದ್ನ ಆಕಾರ ಇಲ್ಲದ ಗುರ್ಸ್ಕೊಳಕ ನಮ್ಮ ರೂಪದೊಳಗ ನಮ್ಮ ಇದಕ್ಕ ನಮ್ಮ ಮನಸ್ಸನ್ನ ಒಂದು ಹಂತಕ್ಕೆ ತರೋದಕ್ಕೋಸ್ಕರ, ಮನಸ್ಸನ್ನ ಒಂದು ವಸ್ತುವಿನ ಮೇಲೆ ಏಕಾಗ್ರತೆಗೊಳಿಸೋದಕ್ಕೋಸ್ಕರ ನಾವು ರೂಪನಾಮಗಳನ್ನು ಮಾಡ್ಕೊಂಡೇವೆ. ಈಗ ಬರೀ ಕೇವಲ ನುಡಿಯನ್ನು ಕೇಳೋದಕ್ಕಿಂತ ಆ ಚಿತ್ರಗಳನ್ನ ನೋಡಿದ್ರೆ ಇನ್ನೂ ಹೆಚ್ಚಿನ ನೆನಪಿನ ಶಕ್ತಿ ಇರ್ತದ. ಅದರಂತೆ ಇಲ್ಲಿ ನಾವು ದೇವರುಗಳನ್ನ ಆ ಮೂರ್ತಿಗಳು ಈ ಮೂರ್ತಿಗಳಾಗಿ ಮಾಡ್ಕೊಳೋದ್ರಿಂದ ಅದೊಂದು ನೆನಪಿಗಾಗಿ ಇದಕ್ಕಾಗಿ ಅದು ಮಾಡ್ಕೊಂಡತಿ. ಆದ್ರ ನಿಜವಾಗ್ಲು ಆತ ಆಕಾರ ಸ್ವರೂಪದನಲ್ಲ, ನಿರಾಕಾರ ಸ್ವರೂಪನು. ಮತ್ತೆ ನಿರ್ಗುಣನು. ಆತನಿಗೆ ಯಾವುದೇ ಗುಣತ್ರಯಗಳಿಲ್ಲ. ನಾವು ಮಾತಾಡ್ತೇವೆ ನಮ್ ದೇವ್ರಿಗೆ ಆ ಗುಣ, ನಮ್ ದೇವ್ರಿಗೆ ಸೋಮವಾರ, ನಮ್ ದೇವ್ರಿಗೆ ಶುಕ್ರವಾರ, ನಮ್ ದೇವ್ರಿಗೆ ಭಾನುವಾರ, ಇನ್ನೊಂದ್ ಅಂತವೆ. ಆತಗ ಅದು ಇದು ಅಂತ ಯಾವುದೇ ಗುಣತ್ರಯಗಳಿಲ್ಲ. ಏನೊಂದು ಏನು ಇಲ್ದೇ ಇರತಕ್ಕಂತ ನಿರ್ಗುಣ ಸ್ವರೂಪನು. ಮತ್ ನಿರಂಜನನು, ರಂಜನೆ ಇಲ್ದೇ ಇರ್ತಕ್ಕಂಥವನು. ಯಾವುದೇ ಜಗತ್ತಿನ ಯಾವುದೇ ಸುದ್ದಿಯನ್ನು ಕೂಡ ಆತ ಅಂಟಿಸಿಕೊಳ್ಳುವುದಿಲ್ಲ. ಅವೆಲ್ಲವೂ ಕೂಡ ಈ ಮಾಯಾದ್ರೊಳಗಿರ್ತಾವು. ಈ ರಂಜನೆ ಅನ್ನೋದು ಮಾಯಾ ಸ್ವರೂಪದೊಳಗ್ ಕೂಡಿದ್ದು. ಆತ ಮಾಯಾವಿ ದೂರ, ನಿರಂಜನ ಅಂದ್ರ ಈ ರಂಜನೆಯನ್ನ ಯಾವುದು ಅಂಟಿಸ್ಕೊಳ್ಳದೆ ಇರತಕ್ಕಂಥವನು ಆತ. ನಿಸ್ಸಂಗವು, ನಿಷ್ಪ್ರಪಂಚವು ಇರುತ್ತದೆ. ಸಂಘ ಅಂದ್ರೆ ಯಾವುದಕ್ಕೂ ಸಂಘ ಇಲ್ಲ. ಇವಾಗ ಏನಾರು 2, 3, 4 ಇದ್ರ ಇವ್ರ ಜೊತೆಗ್ ಸಂಘ, ಇವ್ರು ಅವ್ರ ಜೊತೆ ಸಂಘ, ಅದ್ರ ಸಂಘ ಇದ್ರ ಸಂಘ ಅಂತ ಏನ್ರ ಹೇಳಕ್ ಬರ್ತಿತ್ತು. ಆತ ಒಂದೇ ಇರಕರ, ಆ ಪರಮಾತ್ಮನ ಒಬ್ಬನೇ ಇರಕರ ಅವನಿಗೆ ಯಾವ ಸಂಘ ಐತಿ, ಇನ್ನೊಂದಿದ್ರ ಸಂಘ ಅಂತ ಬರ್ತಿತ್ತು. ಆದ್ರಿಂದ ಅವನಿಗೆ ಯಾವುದೇ ಸಂಘನೇ ಇಲ್ಲ. ಮತ್ತ ಆತ ರೂಪನಾಮದಿಂದನೂ ಕೂಡಿಲ್ಲ. ರೂಪನಾಮದಿಂದ ಏನಾರ ಕೂಡಿದ್ರ ಅದ್ ಯಾವ್ದಾರ ಸಂಘದೊಳಗೆ ಸೇರ್ತಿತ್ತು, ಕೂಡ್ತಿತ್ತು. ಆದ್ರ ಅದು ನಿಸ್ಸಂಗವು, ನಿಷ್ಪ್ರಪಂಚವು. ಪ್ರಪಂಚನೇ ಅದ್ರೊಳಗಿಲ್ಲ. ಇಲ್ಲಿ ಪ್ರಪಂಚ ಅಂದ್ರ ಮನಸ್ಸಿನ ಭೂತಾಟಗಳು, ಮನಸ್ಸಿನ ಒಯ್ದಾಟಗಳು ಇಲ್ಲ. ಈ ದೇಹವೇ ನಾನೆಂಬ ಅಹಂಕಾರ ಭಾವ, ನಾನ್ ಘನ, ನಾನು ಶ್ರೇಷ್ಠ ಅಂತ ಏನ್ ಈ ಜಗತ್ತಿನೊಳಗೆ ನಾನು ಅನ್ನೋದೇನು ಅಹಂಕಾರತ್ವ ತುಂಬಿತ್ತಲ್ಲ, ಅಂತ ಪ್ರಪಂಚ ಅನ್ನೋದು ಕೂಡ ಅದ್ರೊಳಗಿಲ್ಲ. ಈ ಜೀವರು ಇಲ್ಲ, ಯಾವ್ಯಾವು ಇಲ್ಲ. ಅದು ನಿರಾಕಾರ, ನಿರ್ಗುಣ, ನಿರಂಜನ, ನಿಸ್ಸಂಗ ಪ್ರಪಂಚವಿರುತ್ತದೆ. ನೋಡಿ 38:44. ಉಪಾಧಿಯು ನಿರಸನೆಯಿಂದ ಜೀವ ಶಿವರಿಗೆ ಐಕ್ಯವಾಗುವುದೆಂಬ ಸತ್ಯವು. ಈ ಉಪಾಧಿ ನಿರಸನೆಯಿಂದ
ಏನು ಉಪಾಧಿ ಇದೆ ಇಲ್ಲಿ? ಮಾಯೆ ರೂಪದಿಂದ ಈ ದೇಹವೇ ನಾನನ್ನೋ ದೊಡ್ಡ ಉಪಾಧಿಯಾಗಿದೆ. ಅದೇ ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಿರೋದು, ಅಹಂಕಾರಕ್ಕೆ ಒಳಪಡಿಸ್ತಿರೋದು, ಅಜ್ಞಾನಕ್ಕೆ ಒಳಪಡಿಸ್ತಿರೋದು ಈ ಮೊದಲ ದೇಹ ನಾನೆಂಬ ಭಾವ. ಈ ದೇಹ ನಾನೆಂಬ ಭಾವ ನಮಗೆ ಉಪಾಧಿ ಆಗೈತಿ. ಯಾಕಂದ್ರೆ ಇದು ದೇಹದಾಗ ಸುಖ ದುಃಖ ಇಂದ್ರಿಯಗಳು ನಾನು ನಂದು ಎಂಬ ಅಹಂಕಾರ ಮಮಕಾರಗಳು ತುಂಬ್ಕೊಂಡು ಆ ಪರಬ್ರಹ್ಮ ವಸ್ತುವನ್ನದ್ನ ಮರೆ ಮಾಡ್ಬಿಡತಿ. ಈ ದೇಹವೇ ನಾನಲ್ಲ ಅನ್ನೋದು ನಾವು ಮರೆ ಮಾಡಿಬಿಟ್ರ ಬಲ್ಲಂತ ಅನುಭವಿಗಳ ಗುರುವಿನ ಮಾತುಗಳನ್ನ ಕೇಳೋದ್ರಿಂದ ಈ ಉಪಾಧಿಯಿಂದ ಕೂಡಿರ್ತಕ್ಕಂಥ ದೇಹ ಮನಸ್ಸು ಬುದ್ಧಿ ಇದೆಲ್ಲದೂ ಮಾಯಾ ಸ್ವರೂಪದಿಂದ ಕೂಡಿರ್ತಕ್ಕಂಥದ್ದು, ಅಷ್ಟದ ಪ್ರಕೃತಿಯಿಂದ ಕೂಡಿರ್ತಕ್ಕಂಥದ್ದು. ಇದು ನಾನ್ ಆಗಕ್ ಬರೋದಿಲ್ಲ. ಆ ವಸ್ತುಗಳಿಂದ ಕೂಡಿದ್ನ ಅದು ನಾನು ಅಂತ ಹೆಂಗ್ ಆಗಕ್ ಬರ್ತದ? ಅದೆಂದೆಂದಿಗೂ ಸಾಧ್ಯವೇ ಇಲ್ಲ ಅನ್ನೋ ಭಾವ ನಮ್ಮೊಳಗ ಉದಯವಾತಂದ್ರ ಅವಾಗ ಜೀವ ಶಿವರಿಗೆ ಐಕ್ಯವಾಗ್ತದ. ನಾವೆಲ್ಲಿವರೆಗೂ ನಾನು ಜೀವದನಿ, ನೀನ್ ಶಿವ ನಾನೊಬ್ಬನ ಆಕಾಶದ ಮೇಲೆದಿ, ನಾನ್ ನಿನ್ನ ಕಾಣ್ತಾನಿ ಕೂಡ್ತಾನಿ ಸೇರ್ತಾನಿ ಅಂತ ಏನೆಲ್ಲ ಕರ್ಮಾಪಾಸನೆಗಳನ್ನ ಮಾಡ್ತೇವೆ ಅಂದ್ರ ಇದು ಭಾವದೊಳಗ ಕೂಡ್ತಾನೆ ಅನ್ನೋದು, ಆದ್ರ ಕರ್ಮದೊಳಗ ನಾನು ಬೇರೆನೆ ಇರ್ತಾನೆ ಅನ್ನೋ ಭಾವ ಆಗ್ತದ. ಯಾಕಂದ್ರೆ ಎಲ್ಲಾ ಕರ್ಮಗಳು ಪರಮಾತ್ಮನೊಬ್ಬನ್ ಬೇರೆದನ, ನಾನೊಬ್ಬನ್ ಜೀವದನೊಬ್ಬನ್ ಬೇರೆ ಅದಾನೆ ಅನ್ನೋ ಕಾರ್ಯಗಳನ್ನೇ ನಾವು ಮಾಡ್ತಾ ಇದೇವೆ. ಯಾಕಂದ್ರ ಅದು ಏಕತ್ವವನ್ನ ತಿಳಿದಾಗ ಅಲ್ಲಿ ಕರ್ಮ ಕಾರ್ಯಗಳೇ ಇಲ್ಲ, ಯಾವುದೇ ಕರ್ಮಗಳಿಲ್ಲ, ಕಾರ್ಯಗಳೇ ಇಲ್ಲ. ಮತ್ತೆ ಏನಾದ್ರೂ ನಾವು ಮಾಡ್ತದವಿ ಅಂತಂದ್ರ ನೀನು ಬೇರೆ ರೀತಿ ಅನ್ನೋ ಭಾವದೊಳಗ್ ಕೂಡಿದಿ. ಅದನ್ನ ಆ ಏಕತ್ವದಿಂದ ತಿಳಿದು ಶಿವ ಜೀವರೆಂಬೆರಡಿಲ್ಲ, ಪರಶಿವಮಯವೇ ಈ ಜಗವಲ್ಲ ಅಂತ ತಿಳಿಬೇಕಾಗ್ತದ. ಎಲ್ಲದು ಆ ಪರಬ್ರಹ್ಮ ಸ್ವರೂಪದೊಳಗ ಐತಿ, ಆ ಅರಿವು ಸ್ವರೂಪದೊಳಗ ಐತಿ ಅಂತ ನಾವು ತಿಳಿಬೇಕಾಗ್ತದ. ಆ ರೀತಿ ಏಕತ್ವ ದೃಷ್ಟಿಯಿಂದ ಬಂಗಾರ ಬೇರಿಲ್ಲ, ಒಡವಿ ಬೇರಿಲ್ಲ. ಒಡವಿ ಅನ್ಕಂತ ಕುತ್ಕೊಂಡ ನಮಗೆ ಈ ದುರ್ಗತಿ ಬಂದು ಒದಗಿದೆ. ಆ ಬಂಗಾರನೇ ಈ ಒಡಗಿಗೆತಿ ಅನ್ನೋ ಮತಿ ನಮಗೆ ಬಂದಿಲ್ಲ. ಆ ಮತಿ ಬಂದ್ರೆ ಸಾಕು. ಆ ಜ್ಞಾನ ಅಂತಂದ್ರ ಅದೇನು ಅಖಂಡ ಅಷ್ಟು ದೊಡ್ಡದು ಇಷ್ಟು ದೊಡ್ಡದು ಅಂತ ಅದು ಮಾನಸಿಕ ದುರ್ಬಲರು ವರ್ಣನೆ ಮಾಡ್ತಾರ. ಇದು ಹಂಗೈತಿ ಹಿಂಗೈತಿ ಅಂತ ಎಲ್ಲ ದುರ್ಬಲ ಶ್ರುತಿಗಳು ಕೈಲಾಗ್ದಾರವ್ ಬರ್ದಿರದ. ಇನ್ನು ಅದ್ವೈತದೊಳಗ ಶಂಕರಾಚಾರ್ಯ ಅವ್ರ ಮಹಾತ್ಮರು ಏನ್ ಹೇಳ್ತಾರ? ನೀನೇಕೆ ಬ್ರಹ್ಮವಲ್ಲಯ್ಯ, ಭವಮಾಲೆಗೊಳಗಾದನೆಂಬುದೇ ಒಸಿ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಂ ಆತ್ಮಾನಂ ಬ್ರಹ್ಮ ಪ್ರಜ್ಞಾನಾನಂದಂ ಬ್ರಹ್ಮ. ಹಿಂಗಿ ಪ್ರಬಲ ಶ್ರುತಿ ವಾಕ್ಯಗಳು ಕೇವಲ ಒಂದೇ ಮಾತಿನಲ್ಲಿ ನೀನು ಬ್ರಹ್ಮ ಸ್ವರೂಪದಿ ಅಂತ ಹೇಳ್ತಾವ. ಮತ್ತಿನ್ನು ದುರ್ಬಲ ಶ್ರುತಿ ವಾಕ್ಯಗಳು ಏನ್ ಹೇಳ್ತಾವು? ನೀನ್ ಹೆಂಗ ಬ್ರಹ್ಮಗಕ್ ಬರ್ತಿ? ನೀನ್ ಶರೀರ ಐತಿ, ನೀನ್ ಬ್ರಹ್ಮ ಆದ್ರ ಉಣಬಾರದು, ಯಾಕೆ ಉಣ್ತಿ? ಬದುಕ್ಯಾಕ್ ಮಾಡ್ತಿ? ಸಾಧಿಸ್ತಲೇ ಇದಾಗ್ತದೇನು? ಸಾಧನೆ ಇಲ್ಲದೆ ಸಾಧ್ಯವೇ ಇಲ್ಲ ಅಂತ ಈ ಉಪಾಧಿಗಳನ್ನ ಕರ್ಮಗಳನ್ನ ಬೋಧನೆ ಮಾಡ್ತಕ್ಕಂಥವು ಇವು ಹೆಚ್ಚಾಗಿದವು. ಇವುಗಳಿಂದ ನಾವು ಇವನ್ನೇ ಕೇಳ್ಕೊಂತ ಇವನ್ನೇ ಮಾಡ್ಕೊಂತ ಹೋದ್ರ ಅದು ಆಗುವುದಿಲ್ಲ. ಎರಡೆಂಬುವನಿಗೆ ಕಡೆ ಇಲ್ಲ, ಈ ಧರಣಿಗೆ ಬರುವುದೇ ಬಿಡಲಿಲ್ಲ. ಎಲ್ಲಿವರೆಗೂ ನಾವು ಎರಡು 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 ಅನ್ಕಂತ ಹೋಕ್ಕವೋ ಅದು ಎರಡಾಗೆ ಉಳಿತದ ವಿನ ಏಕತ್ವ ಬರಲಾರದು. ಇಲ್ಲಿ ಜೀವ ಶಿವರಿಗೆ ಐಕ್ಯವಾಗುವುದೆಂಬುದೇ ಸತ್ಯ. ಇಲ್ಲಿ ಸತ್ಯ 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 ಯಾವ್ದಂತಂದ್ರ ನಾವು ಏಕತ್ವವನ್ನು ಕಾಣುವುದೇ ಸತ್ಯ, ಏಕತ್ವವಾಗಿ ತಿಳಿಯುವುದೇ ಸತ್ಯ. ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತಂ ಎಲ್ಲ ಹೇಳ್ತೇವೆ. ಮತ್ತ ಅದ್ರ ಅರ್ಥ ಏನಂತ ಬಿಚ್ಚಿ ನೋಡಿದ್ರ ಅದು ಏಕತ್ವ ಐತಿ, ಅದನ್ನ ತಿಳಿಯೋದೇ ಸತ್ಯ ಐತಿ. ಅದನ್ನ ಏಕತ್ವವನ್ನ ತಿಳಿಯೋದು ಬಿಟ್ಟು ಈ ಅನೇಕತ್ವವನ್ನ ತಿಳಿತವಲ್ಲ, ಈ ಅನೇಕತ್ವದಿಂದ ಅದು ಅನೇಕತ್ವನ ಆಗಿ ಹೋಗ್ತದ ವಿನ ಅದು ಅಜ್ಞಾನವೇ ಆಗಿ ಹೋಗ್ತದ ವಿನ ಜ್ಞಾನ ಎಂದು ಆಗೋದಿಲ್ಲ. ಆದರೆ ಹೆಚ್ಚು ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದರೆ ಉಪಾಧಿಯಲ್ಲಿ ಅದೇನೋ ಅದನ್ನ ನೀವು ನಿಜವಾಗೂ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ವಿಚಾರದಿಂದ ನೋಡಿದ್ರ ಉಪಾಧಿ ಅನ್ನೋದೇ ಇಲ್ಲಿಲ್ಲ. ಭವಮಾಲೆಗೆ ಒಳಗಾದೆ ನೆಂಬುದೇ ಪುಸಿ. ನಿನಗೆ ಈ ಮಾಯೆ ಅಂಟ್ಕೊಂಡತಿ, ಪ್ರಪಂಚ ಅಂಟ್ಕೊಂಡತಿ, ಜಗತ್ ತಿಳ್ಕೊಂಡತಿ, ಇದು ಬಿಡೋದಿಲ್ಲ ಅಂತ ಹೇಳೋದು ಇದೆಲ್ಲದು ಕೇವಲ ಭ್ರಾಂತಿ, ಅಜ್ಞಾನ.
ತನ್ನ ಸ್ವರೂಪವನ್ನು ತನ್ನ ನಿಜವನ್ನು ತಿಳಿಯಲಾರದೆ ಭಿನ್ನ ಭಾವನೆಯಿಂದ ಕಲ್ಲು ಮಣ್ಣು ಮರ ಗೊಂಬೆಗಳನ್ನ ಪೂಜಿಸಿದರೂ ಜನ್ಮ ಬಾಧೆಯು ತೊಲಗದೆಂದು ಸಾರುತ್ತಿದೆ, ಶ್ರುತಿ ಸಾರುತ್ತಿದೆ ಅಂತ. ಪ್ರಬಲ ಶ್ರುತಿ ವಾಕ್ಯಗಳು ಏನ್ ಹೇಳ್ತಾವ್? ನೀನು ಒಂದು ಕ್ಷಣವಾದ್ರೂ ಕೂಡ ನೀನ್ ಮರಿಬೇಡ, ನೀನ್ ಇರುವುದೇ ಪರಬ್ರಹ್ಮ. ನೀನ್ ಅರ್ಥರಾಗ್ಲಿ ಮರ್ತರಾಗ್ಲಿ ಅದು ಇರುವ ವಸ್ತು ಇದ್ದಂಗ ಐತಿ. ನಿನ್ನ ಅಜ್ಞಾನ ಮತಿಯಿಂದ ಅಥವಾ ನಿನ್ನ ತಿಳುವಳಿಕೆ ಮಟ್ಟ ಕಡಿಮೆ ಇರೋದ್ರಿಂದ ನೀನ್ ಏನೆಲ್ಲ ಕಲ್ಪನೆ ಮಾಡ್ಕೊಂತಿ ಅಂದ್ರ ನಿನ್ನ ಕಲ್ಪನೆಗೆ ನಿನ್ನ ಭ್ರಾಂತಿಗೆ ನೀನೇ ಹೊಣೆಗಾರನ ವಿನ ಬೇರೆ ಯಾರು ಇಲ್ಲ. ಇದನ್ನ ನೀನು ಸೂಕ್ಷ್ಮದಿಂದ ವಿಚಾರಿಸಿ ನೋಡಿದೆ ಅಂದ್ರೆ ಉಪಾಧಿಯೇ ಇಲ್ಲ. ಮನಸ್ಸನ್ನ ಹುಡುಕುತ್ತಾ ಹೋದರೆ ಮನಸ್ಸೇ ಇಲ್ಲದಂತ ಆಗ್ತದೆ ಅಂತ ಹೇಳ್ತಾರ. ಇಲ್ಲಿ ಅಹಂಕಾರ ಸ್ವರೂಪದಿಂದ ನಾನ್ಯಾರು ಅಂತ ಹುಡುಕಕ್ ಹೋದ್ರ ಆ ನಾನು ಅನ್ನೋದೇ ಇಲ್ದಂಗಾಗಿ ಹೋಗ್ತದ. ಆದ್ರೆ ಅದನ್ನ ಸೂಕ್ಷ್ಮ ರೀತಿಯಿಂದ ನೋಡಿದ್ರೆ ತಿಳಿತದ ವಿನ ಹೊರಗಿಂದ ಈ ಪಂಚಭೂತಗಳಿಂದ ಸ್ಥೂಲ ಶರೀರವನ್ನ ಕಟ್ಟಿಯಂದು ಇದ್ರಾಗ ನಾನ್ ಸಾಧಿಸ್ತಾನಿ, ಇದ್ರಾಗ ಸಾಧನೆ ಮಾಡ್ತಾನಿ, ನಾನು ಕೂಡ್ತಾನಿ, ನಾನ್ ಬೆರಿತೇನೆ ಅಂದ್ರ ಆಗೋದಿಲ್ಲ. ಪಕ್ಷಿ ಗಗನಕ್ಕೆ ಹಾರ್ಬೇಕಂದ್ರ ಕಾಲಿಗೆ ರೆಕ್ಕಿ ಕಲ್ ಕಟ್ಕೊಂಡ್ರ ಹಾರೋದಿಲ್ಲ. ಎಲ್ಲವನ್ನ ಬಿಚ್ಚಿ ನಿರ್ಮಳವಾಗಿ ಅದ ರೆಕ್ಕೆ ಬಡದ್ರ ಗಗನಕ್ಕೆ ಹಾರ್ತತೆ. ಹಂಗ ನಾವು ಆ ಪರಮಾತ್ಮನನ್ನು ಕೂಡ್ಬೇಕನ್ನೋದಾದ್ರ ದೇಹವೇ ನಾನನ್ನ ಕಲ್ ಕಟಿಯಂದು ಅಹಂಕಾರ ಮಮಕಾರಗಳು ನಾನು ಇಂತನು, ನಾನು ಶ್ರೇಷ್ಠ, ನಾನು ಕನಿಷ್ಠ ಅಂತ ಎಲ್ಲ ವಿಪರೀತ ಅಹಂಕಾರದ ಭಾವನೆ ಅಂದ್ರ ಅದು ಅಸಾಧ್ಯವಾದ ಮಾತೈತಿ. ನೀನು ಗಗನಕ್ಕೆ ಹಾರ್ಬೇಕನ್ನೋದಾದ್ರ ಆ ವಸ್ತುವೇ ನಾನಂತ ತಿಳಿದಾರು. ಈ ದೇಹ ಮನಸ್ಸು ಇಂದ್ರಿಯ ಇವೆಲ್ಲವೂ ಅಹಂಕಾರ ಸ್ವರೂಪದ ಕಲ್ಲುಗಳಿವು. ಇವನ್ನೆಲ್ಲ ಕಟ್ಗೆಂದ ನೀನು ಖಾಲಿ ಮನುಷ್ಯನೇ ಗಗನಕ್ಕೆ ಹಾರೋದ್ ಕಷ್ಟ ಐತ, ಅಂತದ್ರಾಗ ಇವನ್ನೆಲ್ಲ ಕಟ್ಗೆಂದ ಹಾರಕ್ ಹೆಂಗ್ ಸಾಧ್ಯ ಆಗ್ತದ? ಸಾಧ್ಯವಿಲ್ಲ. ಇವು ಮತ್ ಕಟ್ಗೆಂದಿ ಅಂತಂದ್ರ ಇವು ನಿಜವಾಗ ಅದಾವೇನಂದ್ರ ಇಲ್ಲ. ನಿನ್ನ ಭ್ರಾಂತಿಯಿಂದ ನಿನ್ನ ಅಜ್ಞಾನ ಮತಿಯಿಂದ ನಿನಗಂಗ ಅನ್ಸಿದೆ. ಇದಿಲ್ದಲೆ ಆಗೋದಿಲ್ಲ, ಇದಿಲ್ದಲೆ ಸಾಧ್ಯವಿಲ್ಲ ಅನ್ನಂಗ ಅನ್ಸಿದೆ. ಬಲ್ಪ್ ಸತ್ಯ ಅಂತ ತಿಳಿದು ಬಿಡದವಿ, ಕರೆಂಟ್ ಸತ್ಯ ಅಂತ ತಿಳಿದೇ ಇಲ್ಲ. ಕರೆಂಟ್ ಇರೋದ್ರಿಂದನ ಬಲ್ಬ್ ಕಂಡು ಹಿಡಿದಾರಂತ ತಿಳ್ಕಂದಿಲ್ಲ, ಬಲ್ಬ್ ಇರೋದ್ರಿಂದನ ಕರೆಂಟ್ ಕಂಡು ಹಿಡಿದಾರಂತ ತಿಳ್ಕಂದ. ನಾವು ಉಲ್ಟಾ ಟ್ಯಾಕ್ಟ್ರಿನ ಊರಿಗೆ ಹೊಲಕ್ ತಗೊಂಡ್ ಹೋಗ್ಬೇಕಂದ್ರ ಮುಂದ್ ಮುಖದಾಗ ತಗೊಂಡ್ ಹೋದ್ರ ಸರಿಯಾಗಿ ಹೋಗತಿ. ಆ ಹಿಂದ್ ಮುಖದಾಗ ಯಾಕೆ ಹೋಗ್ಬಾರ್ದಂತ ಹಿಂದ್ ಮುಖದಾಗ ಹೊಡ್ಕಂತ ಹೋದ್ರ ಅದ ಆಗೋದಿಲ್ಲ. ಪಾರಮಾರ್ಥದ ಜ್ಞಾನ ಸರಳ ಆಗ್ಬೇಕಂದ್ರ ಆ ಬ್ರಹ್ಮ ಸ್ವರೂಪ ನಾನದನೆ ಅನ್ನೋದೊಂದು ಬೀಜ ಹಾಕ್ಯಂದು ಮುಂದೆ ಎಲ್ಲಾ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದು ಸುಲಭವಾಗಿ ತಿಳಿತೈತಿ. ಆ ಬ್ರಹ್ಮ ನಾನದನೆ ಅನ್ನೋದು ಬಿಟ್ಟು ಬೇರೆ ಏನೆಲ್ಲ ಮಾಡ್ತವಂದ್ರ ಇವೆಲ್ಲ ಅಜ್ಞಾನದ ಕಾರ್ಯ ಆಗ್ತದೆ. ಯಾಕಂದ್ರ ಅಲ್ಲಿ ಇಲ್ಲದ್ದೇನೋ ಮಾಡಕ್ ಹೋಗ್ತೀನಿ ಅಂದ್ರ ಮತ್ ತಿಳುವಳಿಕಿಲ್ಲ ಅಥವಾ ತಿಳಿದಿಲ್ಲ ಅನ್ನಂಗ ಆಗ್ತದ. ಇಲ್ಲಿ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದರೆ ಉಪಾಧಿ ಎಲ್ಲಿ ಅದೇನು ಇರಲಿ, ತಿಳಿಯುವುದೆಲ್ಲ ಜ್ಞಾನವಾಗಿದ್ದು ಮುಂದೆ ಅದು ವಿಜ್ಞಾನದಲ್ಲಿ ಅಡಗುವುದು. ಇರ್ಲಿ, ಅವ್ರ ಅದೈತಿ ಇದೈತಿ ಅಂತ ತಿಳ್ಕಂತ ಬರ್ತಾರ. ಆಮೇಲೆ ತಿಳಿತಾ ಬಂದಾಗ ಇದ್ರಾಗ ಏನಿಲ್ಲ ಅಂತ ಆದ್ರೂ ಒಂದಿನಾದ್ರೂ ಗೊತ್ತಾಗದೆ ಆಗ್ತದ. ಅದು ಗೊತ್ತಾದಾಗ ಅದೇ ವಿಜ್ಞಾನದಲ್ಲಿ ಅಡಗುವುದ. ಅಂದ್ರ ಅರ್ಥಾತ್ ಅಜ್ಞಾನ ಸ್ವರೂಪದಿಂದ ಭಗವಂತ ಬೇರಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತ ಹುಡ್ಕ್ಯಂತ ಹೋಗಿ ಕೊನೆಗೆ ಲಿಂಗ ಮೇಲಿಲ್ಲ ಕೆಳಗಿಲ್ಲ, ತಾಕು ತಡಿಯಿಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಅಂತ ಹೇಳ್ತಾರ. ನಾವು ಆ ಪರಬ್ರಹ್ಮ ಅನ್ನೋದು ಆಕಾಶನಾರ ತೋರ್ಸು, ಇಲ್ಲ ಪಾತಾಳನಾರ ತೋರ್ಸು, ಯಾವ ದಿಕ್ಕುಗಳಾರ ತೋರ್ಸು, ಆದ್ರದು ಎಲ್ಲ ತಗ ಐತಿ. ಆದ್ರ ಅಲ್ಲೈತಿ ಇಲ್ಲೈತಿ ನೀನಂತ ಹೇಳ್ತಿಯಲ್ಲ, ಅದು ಸುಳ್ಳು. ಆ ಬಯಲು ಎಲ್ಲಿಲ್ಲ, ಮನೆ ಒಳಗೈತಿ, ಮನೆ ಹೊರಗೈತಿ, ಊರ್ ಒಳಗೈತಿ, ಊರ್ ಹೊರಗೈತಿ, ಸಮುದ್ರದ ಮೇಲಿನ ಐತಿ, ಕಾಡಿನ ಮಧ್ಯದೊಳಗೈತಿ, ಎಲ್ಲದ್ರೊಳಗ ಬಯಲು ತುಂಬೈತಿ. ಅದಿಲ್ಲದ ಜಾಗವಿಲ್ಲ, ಆ ಪರಬ್ರಹ್ಮ ಇಲ್ಲದ ಜಾಗವಿಲ್ಲ. ಅದನ್ನ ಆ ರೀತಿ ತಿಳಿಯೋದು ಬಿಟ್ಟು ನೀನ್ ಬೇರೆ ಬೇರೆ ನೋಡ್ತಿ ಅಂದ್ರ ನೋಡು, ಅದು ನಿನಗ್ ಅನುಭವಕ್ ಬರ್ತತಿ. ಎಲ್ಲ ತಗೋ ಐತಿ ಅನ್ನೋದು ನಿನಗ್ ಅನುಭವಕ್ ಬರ್ತತಿ. ನಿನ್ ಅನುಭವಕ್ ಬರೋ ತನಕ ನೋಡು, ಆಮೇಲೆ ಅದೇ ಮುಂದೆ ವಿಜ್ಞಾನದಲ್ಲಿ ಲೀನವಾಗುವುದು. ವಿಜ್ಞಾನ ಅಂದ್ರ ಆ ಮಹಾ ಬಯಲಿನಲ್ಲಿ ಅಡಗುವುದು. ಇಲ್ಲಿ ಮಹತ್ವದ ಪ್ರಶ್ನೆ ಬರುವುದೇನೆಂದರೆ, ಆ ಮಾನರಹಿತವಾದ ವಿಜ್ಞಾನ ಸ್ಥಿತಿಯನ್ನು ಮನಸ್ಸಿನಿಂದ ಹೇಗೆ ತಿಳ್ಕೊಳ್ಳಬೇಕು?
ಮನರಹಿತವಾದ ವಿಜ್ಞಾನವನ್ನ, ಅಂದ್ರ ಅದು ವಿಜ್ಞಾನ ಅಂದ್ರೆ ಅಖಂಡವಾಗಿರ್ತಕ್ಕಂಥ ಆ ಸೂಕ್ಷ್ಮಾತಿ ಸೂಕ್ಷ್ಮ ಆಗಿರ್ತಕ್ಕಂಥ ಆ ಪರಬ್ರಹ್ಮ ವಸ್ತುವನ್ನ ಮನಕ್ ಗೋಚರ ಆಗೋದಿಲ್ಲ ಅಂತೀರಿ. ಮತ್ ಮನಕ್ ಗೋಚರ ಆಗೋದಿಲ್ಲ ಅಂದ್ರೆ ಹೆಂಗ್ ತಿಳಿಯಕ್ ಸಾಧ್ಯ ಆಗ್ತದ? ನಾವೆಲ್ಲ ಮನಸ್ಸಿನಿಂದನ ಕಾಣ್ತವಿ, ಮನಸ್ಸಿನಿಂದನ ನೋಡ್ತವಿ, ಮನಸ್ಸಿನಿಂದನ ತಿಳಿತೇವಿ. ಆದ್ರ ನೀವು ನೋಡಿದ್ರ ಮಾತು ಮನಗಳಿಂದ ಆ ಕಡೆಗೆ ಅಂತಿರಲ್ಲ, ಅದ್ ಇಡೀ ಸಾಧನರ ಹೆಂಗ ಅಂತ ಬಹಳ ಜನದೊಳಗ ಪ್ರಶ್ನೆ ಮೂಡ್ತತಿ. ಅದೇನಾರ ರೂಪದಾಗ ಐತಿ, ಆಕಾರದಾಗ ಐತಿ ಅಂದ್ರ, ಅಥವಾ ಯಾವ್ದಾರ ಹಗ್ಗದಿಂದನೋ ಬಲಿಯಿಂದನೋ ಅಥವಾ ಇನ್ಯಾವ್ದಾರ ಸಾಧನದಿಂದ ಹಿಡಿಬೋದಾಗಿತ್ತು. ಮನಸ್ಸಿಗೆ ಗೊತ್ತಾಗಿದ್ರ ಏನಾರ ಕಂಡು ಕೇಳಿ ಅರಿಬೋದಾಗಿತ್ತು. ನೀವು ಆ ಪರಮಾತ್ಮ ವಸ್ತು ಮನ ರಹಿತವಾಗಿದೆ, ಮನಸ್ಸೇ ಅದ್ರೊಳಗಿಲ್ಲ ಅಂತ ಹೇಳ್ತೀರಿ. ನಿಜಗುಣ ಶಿವಗಳು ಅದನ್ನ ಹೇಳಿದಾರ, ಇಲ್ಲಿ ಅದನ್ನ ಹೇಳಿದಾರ, ಇನ್ನೊಂದ್ ಶಂಕರಾನಂದ್ರು ಕೂಡ ಅದನ್ನ ಹೇಳಿದಾರ. ತೂಗುತ್ತಾದೆ ಘನದ ಉಯ್ಯಾಲೆ, ಮನದ ಕೊನೆಯ ಮೇಲೆ ತೂಗುತ್ತಾದೆ ಘನದ ಉಯ್ಯಾಲೆ. ಮತ್ ಮನದ ಕೊನೆ ಅಂತ ಯಾಕೆ ಹೇಳ್ತಾರಂದ್ರ, ಅರ್ಥಾತ್ ಇಲ್ಲಿ ಮನ ಕೇವಲ ವಿಷಯ ವಾಸನೆಗಳ ಕಡೆಗೆ ತೋರ್ತದ. ನಾನು, ನಂದು, ನನ್ನ ಹೆಂಡತಿ, ನನ್ ಮಕ್ಕಳು, ನಾನಿಂಗ ಅಂತ ಈ ಅಹಂಕಾರ ತುಂಬ್ಕೊಂತಲ್ಲ, ಈ ಅಹಂಕಾರದೊಳಗ ಅದು ಕಾಣೋದಿಲ್ಲ. ನೀರಿನ ಮೇಲೆ ಪಾಚಿ ಮರದ ಎಲಿ ಉದುರಿ ನೀರ್ ಹೆಂಗ ಕಾಣದಂಗ ಆಗಿ ಹೋಗಿರ್ತತೋ ಹಂಗ ಇಲ್ಲಿ ದೇಹ, ಹಣ ಮದ, ಅಧಿಕಾರ ಮದ, ಕುಲ ಮದ, ಪಾಂಡಿತ್ಯ ಮದ, ಯೌವನ ಮದ, ಇಂತ ಮದಗಳು ಕೂಡ್ಕೊಂಡು ಆ ಪರವಸ್ತುವನ್ನ ಕಾಣದಂಗ ಮಾಡ್ಬಿಡದವು. ಅದಕ್ಕೆ ಇವನ್ನೆಲ್ಲ ತೆಗೆದು ನೋಡಪ್ಪ ಅದ್ರ ಆ ಕಡೆಗೆ ಐತಿ ಅಂದ್ರ, ಮನಸ್ಸಿನೊಳಗಿರ್ತಕ್ಕಂಥ ಇವೆಲ್ಲ ಭಾವನೆಗಳನ್ನ ತೆಗೆದ್ ನೋಡು. ಮನಸ್ಸೇ ನಾನಲ್ಲ ಅಂತ ತಿಳಿದ್ ನೋಡು. ಮನದ ಶಿರವನ್ ಅರಿದೊಡೆ ಬಚ್ಚ ಬರಿಗೆ ಬಯಲು ಚನ್ನಮಲ್ಲಿಕಾರ್ಜುನ. ವೇದ ಶಾಸ್ತ್ರ ಪುರಾಣಗಳ ಕುಟ್ಟಣವ ಕುಟ್ಟಲೇಕೆ ಬರೀ ನುಚ್ಚು ತೌಡು ಕಾಣಿಬಿರೋ, ಅವ ಕುಟ್ಟಲೇಕೆ ಕೂಸಲೇಕೆ. ಅತ್ತ ಇತ್ತ ಹರಿವ ಮನದ ಶಿರವನರಿದೊಡೆ ಬಚ್ಚ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಅಂತ. ಅಂದ್ರ ಮನದ ಶಿರವನರಿದ ಅಂದ್ರ ಮನಸ್ಸನ್ನು ಕೊಂದಾಕುವಂತಲ್ಲ, ಆ ಮನಸ್ಸಿನೊಳಗೆ ಉದಯವಾಗುವಂತವು ಎಲ್ಲವೂ ಕೂಡ ಮಾಯಾ ಸ್ವರೂಪದಿಂದ ಕೂಡಿದವು, ಅಜ್ಞಾನದಿಂದ ಕೂಡಿದವು, ಬಂಧನದಿಂದ ಕೂಡಿದವು ಅಂತ ತಿಳಿದು ಆ ಮನವನ್ನ ಆ ಪರಬ್ರಹ್ಮದ ಕಡೆಗೆ, ಸೋಹಂ ಭಾವದ ಕಡೆಗೆ ನೀನು ನೆಲೆ ನಿಲ್ಸಪ್ಪ. ಅದು ಮನದ ರಹಿತವಾದ, ಮನರಹಿತ ಅಂದ್ರ ಮನಸ್ಸಿನ ಆ ಕಡೆಗೆ ಇರ್ತಕ್ಕಂಥದ್ದು ಅವಾಗ ತಿಳಿತೈತಿ. ನೀನ್ ಅದನ್ ಬಿಟ್ಟು ಮನಸ್ಸು ಹಿಡ್ಕೊಂಡ್ ನೋಡ್ದೆ, ನಾನು ಧ್ಯಾನ ಕುಂತ ಗುರು ಮಧ್ಯ ಸ್ಥಾನದೊಳಗ ದೃಷ್ಟಿ ಇಟ್ಟೆ, ಅಲ್ಲಿ ನನಗೆ ಬೆಳ್ಳೊಂದು ಗೋಚರ ಆತು, ನನ್ನ ಮನಸ್ಸು ನಿಲ್ತಂದ್ರ ಇದೆಲ್ಲದ ಕೇವಲ ಮನಸ್ಸಿನ ಆಟವೇ. ಇದನ್ನ ಮೀರ್ ಹೋಗ್ತದ. ಹೋದಾಗ ಅಲ್ಲಿ ತಾನು ಏನೊಂದೇನು ಇಲ್ಲದ ಸ್ಥಿತಿ ಯಾವಾಗ ಆಗ್ತದ, ಅದು ಮನರಹಿತ ಸ್ಥಿತಿ. ಅದು ಮಾತು ಮನಗಳಿಂದ ತಕ್ಕ ಮೀರಿದ ಸ್ಥಿತಿ. ಅದನ್ನ ಅನುಭವದಿಂದ ಮನಸ್ಸು ದಾಟಿ ನೋಡಿದ್ರೆ ಸಿಗ್ತದ ವಿನ, ಈ ಮನಸ್ಸಿನ ಭಾವದಿಂದ ನೋಡಿದ್ರ ಎಂದೆಂದಿಗೂ ಸಿಗುವುದಿಲ್ಲ. ವೃತ್ತಿಗಂತೂ ವೃತ್ತಿ ತಿಳಿಯುವುದು, ಹಾಗೂ ಗುಣಕ್ಕೆ ನಿರ್ಗುಣ ದೊರೆಯದು. ನೀನು ಇಲ್ಲಿ ವೃತ್ತಿ ಭಾವದಿಂದ ನೀನ್ ನೋಡ್ತಿ, ಜೀವತ್ವ ಭಾವದಿಂದ ನೋಡ್ತಿ ಅಂದ್ರ ನಿನಗ್ ಬರೀ ಗುಣತ್ರಯಗಳು ಕಾಣ್ತಾವು, ಗುಣಧರ್ಮಗಳು ನಿನಗ್ ಕಾಣ್ತಾವು. ಆ ನಿರ್ಗುಣ ಅನ್ನೋದು ದೊರೆಯುವುದಿಲ್ಲ. ಯಾಕಂದ್ರ ನಿನ್ನ ನೋಟ ರೂಪನಾಮಗಳಿಗೆ ಸಿಲುಕೈತಿ. ಈ ಏನು ಇಂದ್ರಿಯಗಳ ಇದಕ್ ಸಿಲುಕೈತಿ ನಿನ್. ಈ ಒಂದೊಂದು ಪ್ರಾಣಿಗಳು ಒಂದೊಂದು ಬಲಿಯಾಗಿ ಸಾಯ್ತಾವ. ಈ ಮೀನು ಮಾಂಸದ ರುಚಿಗೆ, ಆನೆ ಅನ್ನೋದು ಸ್ಪರ್ಶದ ರುಚಿಗೆ, ಈ ಪಂಚೀಕರಣದೊಳಗೆ ಹೇಳ್ತಾರ 5 ಇಂದ್ರಿಯಗಳಿಗೆ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಪ್ರಾಣಿಗಳು ಬಲಿಯಾಗಿ ಸಾಯ್ತಾವು. ಆದ್ರೆ ಈ ಮಾನವನ 5ರೊಳಗೆ ಯಾವ್ದಾದ್ರು ಒಂದಕ್ಕೆ ಬಿದ್ದು ಬಲಿಯಾಗಿ ಸತ್ತೋಕನ ಈ ಗುಣದೊಳಗೆ ಸಿಲುಕಿ. ಶರೀರ ಭಾವದಿಂದ, ಶರೀರದಿಂದ ಸುಖಗಳನ್ನ ಅನುಭವಿಸ್ತಾ, ನೋಟದಿಂದ, ಆ ವಾಸನೆಯಿಂದ, ಸ್ಪರ್ಶದಿಂದ, ಆ ರುಚಿಯಿಂದ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಕ್ಕೆ ಸಿಲುಕಿ ಇವುಗಳ ಸುಖವೇ ಸತ್ಯ ಅಂತ ತಿಳಿದು ಇವುಗಳ ಗುಣದೊಳಗ ಬಿದ್ದು ಹೋಗುವಂತವನಿಗೆ ಈ ನಿರ್ಗುಣ ದೊರೆಯದು. ಯಾಕಂದ್ರೆ ಇದು ನಿರ್ಗುಣ ಅನ್ನೋದು ಗುಣಗಳನ್ನ ಮೀರಿ ನಿಂತದ್ದು. ಈ ಕಣ್ಣಿಗೆ ಕಾಣದೆ ಸತ್ಯ ಐತಂತ ತಿಳಿದವ್ರಿಗೆ ಎಂದು ತಿಳಿಯಲಾರದು.
ಬೆಚ್ಚನೆಯ ಮನೆಯಿರಲು ವೆಚ್ಚಕ್ಕೆ ಒಂದಿರಲು ಇಚ್ಛೆಯಲ್ಲಿ ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ ಅಚ್ಚಂದ ಸರ್ವಜ್ಞ ಅಂತ. ಅಂದ್ರ ಅರ್ಥಾತ್ ಈ ಗುಣಧರ್ಮದೊಳಗ ಪ್ರಪಂಚದಾಗ ಇರಕ್ ಬೆಚ್ಚನ ಮನಿ, ವೆಚ್ಚ ಕೈ ತುಂಬಾ ದುಡ್ಡು, ಎಲ್ಲಾ ಹೇಳ್ದಂಗ್ ಕೇಳ ಹೆಂಡ್ತಿ ಎಲ್ಲಾ ಐತಂದ್ರ ನೀನ್ ಪಾರಮಾರ್ಥ ತಿಳಿದ್ರ ನೀನ್ ಸ್ವರ್ಗಕ್ಕೆ ಉಕ್ಕಿ ಬಾ ಅಂದ್ರ ನೀನ್ ಸ್ವರ್ಗಕ್ ಬೆಂಕಿ ಹಚ್ಚಿ ಹೋಗಿ ಇಲ್ಲೇ ಐತ್ ನನಗ್ ಸ್ವರ್ಗ ಅಂತ ಹೇಳ್ತಾರ ಅಂತ. ಹಂಗ ಇಲ್ಲಿ ಆ ವೃತ್ತಿ ಒಳಗ ನೀನು ತಿಳಿದಿ ಅಂದ್ರ, ವೃತ್ತಿ ಒಳಗ ತಿಳಿಯಕ್ ಉಕ್ಕಿ ಅಂದ್ರ ಅದು ಗುಣಕ್ ಸೇರ್ತದ ವಿನ ನಿರ್ಗುಣಕ್ ಸೇರೋದಿಲ್ಲ. ವೃತ್ತಿ ಇದ್ದರೆ ಜೀವ, ವೃತ್ತಿ ತೆಗೆದರೆ ಬ್ರಹ್ಮ ಅನ್ನೋಂಗ ಎಂಬ ಈ ಇಕ್ಕಟ್ಟಿನ ಪ್ರಶ್ನೆ ಬಂದಿತಾದರೂ ಸಂತರ ವಿವೇಕದಿಂದ ಸಾಧಕನನ್ನು ಗುಣಾತೀತ ಮಾಡಿದರು. ಇದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಐತಿ. ಯಾಕಂದ್ರ ಮುಮುಕ್ಷುಗಳಾಗಿರ್ತಕ್ಕಂಥವ್ರು ಇದೇ ಸತ್ಯ ಅಂತ ಹೇಳ್ತಾರ. ಅವ್ರು ಇದನ್ನ ಬಿಟ್ಟು ಇನ್ನೆಲ್ಲ ಐತಿ, ಯಾರಿಗಾರ ಹುಚ್ಚಿಡಿಸ್ತೀರ ನೀವು ಅಂತ ಕೇಳ್ತಾರ. ಯಾಕಂದ್ರ ಕಂಡದ್ದು, ಕೇಳಿದ್ದು, ಸ್ಪರ್ಶಿಸಿದ್ದು, ನೋಡಿದ್ದು ಇದೇ ಸತ್ಯ ಸ್ವರೂಪವಾಗಿ ಗೋಚರಿಸುವಾಗ, ಗುಣಧರ್ಮಗಳಿಂದ ಇದೆಲ್ಲದ ಕಾಣುವಾಗ ನೀವು ಗುಣಾತೀತಿದ್ದು ಅಂತ ಏನ್ರ ಹೇಳಕ್ ಬರ್ತಿರಲ್ಲ, ಇದು ಹೆಂಗಾಗ್ತದ ಅಂತೇಳಿ ಎಂಬ ಈ ಇಕ್ಕಟ್ಟಿನ ಪ್ರಶ್ನೆ ಬಂದಿತಾದರೂ ಇದು ಇಕ್ಕಟ್ಟಿನ ಪ್ರಶ್ನೆ ಆಗಿರ್ತದ. ಇದನ್ನ ಆ ಸಂತರು ವಿವೇಕದಿಂದ, ಆ ಸಾಧಕನನ್ನ ವಿವೇಕದಿಂದ ಅವರಿಗೆ ತಿಳಿಸ್ತಾ 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 ಗುಣ ರೂಪದೊಳಗೆ ಒಳಗೊಂಡಿರ್ತಕ್ಕಂಥವನನ್ನ ಗುಣಾತೀತನನ್ನಾಗಿ ಮಾಡ್ತಾರ. ಯಾಕಂದ್ರ ಆ ಗುಣದೊಳಗ ಒಳಪಟ್ಟಂದ್ರ, ಗುಣ ಅನ್ನೋದು ಮನಸ್ಸಿಂದ ಕೂಡಿರ್ತತಿ. ಆ ಮನಸ್ಸಿನೊಳಗಿದ್ದಂಗೆ ಮುಕ್ತಿ ಎಂದು ಸಾಧ್ಯವಿಲ್ಲ ಅಂತ ಹೇಳ್ತದೆ. ಅದಕ್ಕೆ ನೀನು ಗುಣ ಅತೀತ ನದಿ, ಗುಣದಗಳಿಗೆ ಆ ಕಡೆಗಿರ್ತಕ್ಕಂಥವ್ ನದಿ. ಇವೆಲ್ಲ ಹಸಿವು, ಬಾಯಾರಿಕೆ, ಸುಖ, ದುಃಖ, ಜೀವ, ಹುಟ್ಟು, ಸಾವು ಎಲ್ಲ ಈ ದೇಹದೊಳಗ್ ಬರ್ತಕ್ಕಂಥವು. ಇವುಗಳನ್ನೆಲ್ಲ ತಿಳಿಯುವ, ಅರಿಯುವ, ನೋಡುವ ಆ ವಸ್ತು ಪರವಸ್ತು ಬೇರೆನೆ ಇದೆ. ಆ ಪರವಸ್ತು ತಾನೇ ಅಂತ ತಿಳಿಯಪ್ಪ. ಇವಕ್ ನೀನ್ ಹೋಗಿ ಜೋತ್ ಬಿಡ್ಬೇಡ. ನಿನ್ನ ಪ್ರತಿಬಿಂಬ ಕುದಿಯ ಎಣ್ಣೆಗ್ ಬಿದ್ದತ್ತಂದ್ರ ನೀನು ಕುದಿಯೋದಿಲ್ಲ. ನಿನ್ನ ಪ್ರತಿಬಿಂಬ ಏಸಿಗೆ ಮೇಲೆ ಅಥವಾ ಚರಂಡಿ ಮೇಲೆ ಬಿದ್ದತಿ ಅಂದ್ರ ನೀನ್ ಮಲಿನ ಆಗೋದಿಲ್ಲ. ನಿನ್ನ ಶರೀರದ ಕರ್ಮಾನುಸಾರವಾಗಿ ಆಗಿರ್ಲಿ, ಒಡಲ್ ಐತಂದ್ಮೇಲೆ ಉಣಬೇಕು. ಬ್ರಹ್ಮ ಆಗ್ಲಿ ಅವ್ರಪ್ಪ ಆಗಿರ್ಲಿ, ಯಾರ ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿಯ, ಯಾರ ದೇಹಧಾರಣೆ ಆಗಿದೆ ಅಂದ್ರ ಅವ್ರ ಅದಕ್ಕೆಲ್ಲದ ಅನ್ನ ನೀರು ಹಾಕ್ಲೇಬೇಕಾಗೈತೆ. ಅದರ ಸಹಜ ಧರ್ಮ. ಅದರಂತೆ ಅದನ್ನ ಬಲ್ಲಂತ ಗುರುಗಳು, ಸಂತರ ಅವನ ಶಿಷ್ಯನೊಳಗಿರ್ತಕ್ಕಂಥ ವಿಚಾರವನ್ನ ನಿಧಾನಕ್ಕೆ ಬದಲಾಯಿಸಿ ನೋಡಪ್ಪ. ಅದರ ಕರ್ಮ ಆ ಶರೀರ ಅಂದ್ಮೇಲೆ ಅದಕ್ ಬೇಕಾಗ್ತದೆ. ಅದಕ್ ಬೇಕಾದ್ದನ್ನ ಅದಕ್ ಹಾಕ್ಬೇಕಾಗ್ತದೆ. ಅವು ಭೂತಗಳಿಂದ ಕೂಡಿರ್ತಕ್ಕ ಅವಕ್ ಆಹಾರ ಬೇಕಾಗ್ತದೆ. ಅವಕ್ ಒಡಲಿದೆ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ನೀನು ಒಡಲಿಲ್ದೆ ಇರ್ತಕ್ಕಂಥವ್. ನೀನು, ನಿನಗೆ ಒಡಲ್ ಅನ್ನೋದಿಲ್ಲ. ವಿಚಾರ ಮಾಡಿ ನೋಡಪ್ಪ ಅಂತೇಳಿ ಅವನಿಗೆ ಬಲ್ಲಂತ ಗುರುಗಳು ತಿಳಿಸಿ ಹೇಳ್ತಾರ. ಶ್ರವಣಕ್ಕಿಂತಲೂ ಮನನ ಶ್ರೇಷ್ಠವು. ಈ ವಿಚಾರಗಳನ್ನ, ಈ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರವನ್ನ ಬಲ್ಲಂತ ಅನುಭವಿಗಳ ಗುರುಗಳ ಮುಖಾಂತರ ಅವನ ಶ್ರವಣ ಮಾಡ್ಬೇಕಾಗ್ತದ. ಬರೀ ಕೇವಲ ಶ್ರವಣ ಮಾಡೋದ್ರಿಂದ ಅದು ಏನೂ ಆಗೋದಿಲ್ಲ. ಅದನ್ನ ಮನನ ಮಾಡ್ಬೇಕಾಗ್ತದ. ಶ್ರವಣಕ್ಕಿಂತಲೂ ಮನನ ಶ್ರೇಷ್ಠವು. ಮನನದಿಂದ ಸಾರ ವಿಚಾರ ತಿಳಿತದ. ಅದನ್ನು ಮನನ ಮಾಡೋದ್ರಿಂದ, ಅಂತರಂಗದೊಳಗ ಅದನ್ನು ವಿಚಾರವನ್ನ ಮಾಡೋದ್ರಿಂದ ಅದು ಅಸಾಧ್ಯವಾದದ್ದು ಕೂಡ ಸಾಧ್ಯ ಆಗ್ತದ. ಕಷ್ಟ ಸಾಧ್ಯ, ಅಸಾಧ್ಯ ಅನ್ನೋ ಮಾತಲ್ಲ, ಕಷ್ಟ ಸಾಧ್ಯ ಅಂತ ಬಲ್ಲಂತ ಗುರುಗಳ ಸಂಘದಿಂದ ಇದೆಲ್ಲದು ಸಾಧ್ಯ ಆಗ್ತದ. ಇಲ್ಲಿ ತಿಳಿಯುವುದು ಒಂದೇ, ಆ ನಿರಾಕಾರ ಪರಬ್ರಹ್ಮ ವಸ್ತು ತಾನಿದ್ದೇನೆ ಅನ್ನೋದು ಒಂದು ಹೃದಯದೊಳಗ ಗಟ್ಟಿ ಉಳಿತಂದ್ರ ಅದು ತಂತಾನೆ ತಿಳಿತೈತಿ. ಮತ್ತೆ ನಾವು ಆ ದುರ್ಬಲ ಶ್ರುತಿ ವಾಕ್ಯಗಳನ್ನ ನಂಬದೆ, ಪ್ರಬಲ ಶ್ರುತಿ ವಾಕ್ಯಗಳನ್ನ ನಂಬದೆ, ಪ್ರಬಲ ಶ್ರುತಿ ವಾಕ್ಯಗಳ
ಕಡೆ ಗಮನವನ್ನು ಕೊಡದೆ ದುರ್ಬಲ ಶ್ರುತಿ ವಾಕ್ಯದೊಳಗ ಹಂಗ ಹೇಳೈತಿ ಹಿಂಗ ಹೇಳೈತಿ ಅಂತ ನಾವು ಕೇಳ್ತಾ ಕೇಳ್ತಾ ದುರ್ಬಲರಾಗಿದ್ದೇವೆ. ಆದ್ರಿಂದ ಆ ಪ್ರಬಲ ವಿಚಾರವನ್ನ ಕೇಳೋದ್ರಿಂದ ಆ ಸ್ವರೂಪವೇ ತಾನ, ಅದಾಗ ಅನುಮಾನವಿಲ್ಲ ಅನ್ನೋ ವಿಚಾರ ಎಲ್ಲರಿಗೂ ಗೋಚರ ಆಗ್ತದ. ಅದು ಸೂಕ್ಷ್ಮ ವಿಚಾರದಿಂದ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಷಯವನ್ನ ಇಲ್ಲಿ ಮಂಗಳ ಉಳಿದ ವಿಷಯವನ್ನ ಮತ್ತೆ ನೋಡೋಣಪ್ಪ. ಎಲ್ಲರಿಗೂ ಶರಣಾರ್ಥಿ.